ವೆಲ್ಕಮ್ ಟು JDK ಇನ್ಸ್ಟಿಟ್ಯೂಷನ್. ಎಲ್ಲರಿಗೂ ನಮಸ್ಕಾರ. ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಮೋಷನ್ ಇನ್ ಎ ಸ್ಟ್ರೈಟ್ ಲೈನ್ ಚಾಪ್ಟರ್ನ ಬ್ರೀಫ್ ಆಗಿ ನೋಡಿದ್ವಿ. ನಮಗೆ ಎಷ್ಟು ಬೇಕೋ ಅಷ್ಟು ಒಂದು ಸಿನಾಪ್ಸಿಸ್ಸು. ಸೊ ಏನೇನು ಡಿಸ್ಕಸ್ ಮಾಡಿದ್ವಿ ಅಲ್ಲಿ ಒಂದಷ್ಟು ಟರ್ಮ್ಸ್ನ ನಾವು ಆಲ್ರೆಡಿ ನೋಡಿದ್ದೀವಿ. ಸ್ಪೀಡು, ವೆಲಾಸಿಟಿ, ಆವ್ರೇಜ್ ವೆಲಾಸಿಟಿ, ಇನ್ಸ್ಟಂಟೇನಿಯಸ್ ವೆಲಾಸಿಟಿ, ಆಕ್ಸಿಲರೇಷನ್, ಆವ್ರೇಜ್ ಆಕ್ಸಿಲರೇಷನ್, ಇನ್ಸ್ಟಂಟೇನಿಯಸ್ ಆಕ್ಸಿಲರೇಷನ್, ಈ 3 ಈಕ್ವೇಷನ್ಸ್ ಆಫ್ ಮೋಷನ್, ಕಾನ್ಸ್ಟೆಂಟ್ ಆಕ್ಸಿಲರೇಷನ್ ಈಕ್ವೇಷನ್ಸ್, ಕೈನಮೆಟಿಕ್ ಈಕ್ವೇಷನ್ಸ್ ಅಂತ ಕೂಡ ಕರೀತಾರೆ. ಅದ್ರ ಕಡೆ ನಾವು ನೋಡಿದ್ವಿ. ಈಗ ಫರ್ದರ್ ಇನ್ ರಿಯಾಲಿಟಿ ಯಾವುದೇ ಒಂದು ಮೋಷನ್ನು ಬರೀ ಒಂದೇ ಲೈನಲ್ಲಿ ಸ್ಟ್ರೈಟ್ ಲೈನಲ್ಲಿ ನಡೆಯುತ್ತಾ? ದಟ್ಸ್ ರೇರ್ ಕೇಸ್. ಯಾವುದೇ ಒಂದು ಮೋಷನ್ನ ಸ್ಪೇಸ್ನಲ್ಲಿ ನಡೆಯುತ್ತೆ, ಯಾವುದೇ ಒಂದು ಮೋಷನ್ ಅಟ್ಲೀಸ್ಟ್ ಒಂದು ಪ್ಲೇನ್ನಲ್ಲಾದರೂ ಇರ್ತದೆ. ಸೊ ಈಗ ಬಟ್ ಆ ರೀತಿಯ ಒಂದು ಮೋಷನ್ನ ಹ್ಯಾಂಡ್ಲ್ ಮಾಡಬೇಕು ಅಂದರೆ ಈಗ ನನಗೊಂದು ಟೂಲ್ ಬೇಕಾಗುತ್ತೆ, ಮ್ಯಾಥಮೆಟಿಕಲ್ ಟೂಲು, ದಟ್ ಈಸ್ ವೆಕ್ಟರ್ಸ್. ವೆಕ್ಟರ್ಸ್ ಬಗ್ಗೆ ಗೊತ್ತಿರಲೇಬೇಕು. ಏನಂದರೆ ವೆಕ್ಟರ್ಸ್ ಅಂದರೆ ಏನು ಅಂತ ನೋಡ್ತಾ ಹೋಗೋಣ. ಒಂದು ಎಕ್ಸಾಂಪಲ್ ತಗೊಳ್ಳೋಣ, ಸಿಂಪಲ್ ಎಕ್ಸಾಂಪಲ್. ಇಲ್ಲೊಂದು ಬಾಕ್ಸ್ ಇದೆ. ಈ ಒಂದು ಬಾಕ್ಸ್ನ ಇಬ್ಬರು ಹಗ್ಗ ಇಟ್ಕೊಂಡು ಎಳಿತಿದ್ದಾರೆ ಅಂತ ಇಟ್ಕೊಳ್ಳೋಣ. ಸೊ ಒಬ್ಬ ಈ ಕಡೆ ಎಳಿತಿದ್ದಾನೆ, ಇನ್ನೊಬ್ಬ ಈ ಕಡೆ ಎಳಿತಿದ್ದಾನೆ. ಒಬ್ಬ ಈ ಕಡೆ ಎಳಿತಿದ್ದಾನೆ, ಇನ್ನೊಬ್ಬ ಈ ಕಡೆ ಎಳಿತಿದ್ದಾನೆ. ಬಟ್ ಈ ಡಬ್ಬ ಯಾವ ಕಡೆ ಮೂವ್ ಆಗುತ್ತೆ? ಅವನ ಕಡೆನೂ ಹೋಗಲ್ಲ, ಇವನ ಕಡೆನೂ ಹೋಗಲ್ಲ. ಇವರಿಬ್ಬರು ಮಧ್ಯದ ಡೈರೆಕ್ಷನ್ನಲ್ಲಿ ಒಂದು ಕಡೆ ಮೂವ್ ಆಗೋದಕ್ಕೆ ಶುರು ಆಗುತ್ತೆ. ಸೊ ಓಕೆ, ದಿಸ್ ಈಸ್ ವೇರ್ ದ ವೆಕ್ಟರ್ಸ್ ಕಮ್ಸ್ ಇನ್ ಟು ಆ್ಯಕ್ಷನ್. ಇವನು ಎಳಿತಿರೋಂತಹ ಈ ಫೋರ್ಸ್ನ, ಇನ್ಫ್ಯಾಕ್ಟ್ ನಾವು ಫೋರ್ಸ್ ಅನ್ನೋ ಕಾನ್ಸೆಪ್ಟಿಗೆ ಇನ್ನೂ ಬಂದಿರೋದಿಲ್ಲ. ಬಟ್ ಹೈಸ್ಕೂಲ್ ಲೆವೆಲ್ನಲ್ಲಿ ನೀವು ಏನೋ ಒಂದು ಐಡಿಯಾ ಏನಾದರೂ ಇರುತ್ತೆ ಫೋರ್ಸ್ ಅಂದರೆ ಏನು ಅಂತ ಹೇಳಿ. ಅವನು ಆ ಕಡೆ ಫೋರ್ಸ್ ಕೊಡ್ತಿದ್ದಾನೆ, ಇವನು ಈ ಕಡೆ ಫೋರ್ಸ್ ಕೊಡ್ತಿದ್ದಾನೆ. ಆದರೆ ಎರಡೂ ಫೋರ್ಸ್ ಆ್ಯಡಪ್ ಆಯಿತು ಅಂದರೆ ಮೂರನೇ ಕಡೆಗೆ ಬರುತ್ತೆ. ಆ್ಯಂಡ್ ಯು ಜಸ್ಟ್ ಥಿಂಕ್ ಲೈಕ್ ದಿಸ್. ಅದೇ ರೀತಿ ಇನ್ನೊಂದು ಬಾಕ್ಸ್ ಇದೆ. ಒಬ್ಬ ಈ ಕಡೆ ಎಳಿತಿದ್ದಾನೆ, ಇನ್ನೊಬ್ಬ ಅಷ್ಟೇ ಫೋರ್ಸ್ನ ಹಾಕಿ ಈ ಕಡೆ ಎಳಿತಿದ್ದಾನೆ. ಮಧ್ಯದಲ್ಲಿರೋ ಈ ಎರಡು ಪಾರ್ಟಿಕಲ್ಲು, ಮಧ್ಯದಲ್ಲಿರೋಂಥ ಈ ಆಬ್ಜೆಕ್ಟು ಮೂವ್ ಆಗುತ್ತೆ. ಹಂಗಾದರೆ ಇಬ್ಬರು ಒಂದೇ ಫೋರ್ಸ್ ಹಾಕ್ಬಿಟ್ಟು ಆ ಕಡೆ ಈ ಕಡೆ ಜಗ್ಗಿದ್ರು ಅಂದರೆ ಇದು ಎಲ್ಲೂ ಮೂವ್ ಆಗಲ್ಲ. ಸೊ ಟೋಟಲಿ ಎಲ್ಲಿರುತ್ತೋ ಅಲ್ಲೇ ಇರುತ್ತೆ, ಅದರ ಪೊಸಿಷನ್ ಯಾವುದೇ ಥರ ಚೇಂಜ್ ಆಗೋದಿಲ್ಲ. ಸೊ ಅಂದರೆ ಈಗ ನಾನು ಫೋರ್ಸ್ನ ಆ್ಯಡ್ ಮಾಡಬೇಕಾದ್ರೆ ಸಿಂಪಲ್ಲಾಗಿ 2 + 3 = 5, 1 + 4 = 5 ಅಂತ ಹೇಳೋ ರೀತಿ ಒಂದು ನಂಬರ್ ಥರ ಆ್ಯಡ್ ಮಾಡೋದಕ್ಕಾಗಲ್ಲ. ಈ ಥರ ಒಂದು ಕ್ವಾಂಟಿಟೀಸ್ನ ನಾನು ಅಡಿಷನ್ ಮಾಡಬೇಕು ಅಂದರೆ ನನಗೊಂದು ಡಿಫ್ರೆಂಟ್ ಮ್ಯಾಥಮೆಟಿಕ್ಸ್ ಬೇಕಾಗುತ್ತೆ. ಆ್ಯಂಡ್ ದಟ್ ಈಸ್ ವಾಟ್ ವೆಕ್ಟರ್ ಆಲ್ಜಿಬ್ರಾ ಡೀಲ್ಸ್ ವಿತ್. ಫೈನ್, ಲೆಟ್ ಮಿ ಸ್ಟ್ರೈಟ್ ಅವೇ ಕಮ್ ಟು ದ ಆ್ಯಕ್ಚುಯಲ್ ಕಾನ್ಸೆಪ್ಟ್. ವಾಟ್ ಈಸ್ ಅ ವೆಕ್ಟರ್? ಯೂಶ್ವಲಿ ನಾವು ಡಿಫೈನ್ ಮಾಡಬೇಕಾದ್ರೆ ಏನಂತ ಡಿಫೈನ್ ಮಾಡ್ತೀವಿ? ಎನಿ ಫಿಸಿಕಲ್ ಕ್ವಾಂಟಿಟಿ ವಿತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ಅಂತ ಡಿಫೈನ್ ಮಾಡ್ತೀವಿ. ಬಟ್ ಅದ್ರ ಜೊತೆಲಿ ಇನ್ನೂ ಒಂದು ಗೊತ್ತಿರಬೇಕು, ಮ್ಯಾಗ್ನಿಟ್ಯೂಡ್ ಡೈರೆಕ್ಷನ್ ಇರೋದ್ರ ಜೊತೆಯಲ್ಲೇ ದೀಸ್ ಕ್ವಾಂಟಿಟೀಸ್ ಶುಡ್ ಸ್ಯಾಟಿಸ್ಫೈ ದ ಲಾಸ್ ಆಫ್ ವೆಕ್ಟರ್ ಅಡಿಷನ್. ವೆಕ್ಟರ್ನ ಆ್ಯಡ್ ಮಾಡಿದಾಗ ಯಾವ ಒಂದು ಲಾಸ್ನ ಯೂಸ್ ಮಾಡ್ತೀವೋ ಆ ಲಾಸ್ನ ಈ ಅಡಿಷನ್ ಸ್ಯಾಟಿಸ್ಫೈ ಮಾಡಬೇಕು. ಒಂದು ಬೆಸ್ಟ್ ಎಕ್ಸಾಂಪಲ್ ಏನು? ಇದನ್ನೇ ಒಂದು ಎಕ್ಸಾಂಪಲ್ ಆಗಿ ತಗೊಳ್ಳೋಣ. ಈ ಕಡೆ ಒಬ್ಬ ಫೋರ್ಸ್ ಆಗ್ತಿದ್ದಾನೆ, ಇನ್ನೊಬ್ಬ ಈ ಕಡೆ ಫೋರ್ಸ್ ಆಗ್ತಿದ್ದಾನೆ. ಆಯಿತು, ಎರಡೂ ಕಡೆ ಒಂದೇ ಫೋರ್ಸ್ನಲ್ಲಿ ಎಳೆದಾಡ್ತಿರ್ಬೇಕಾದ್ರೆ ಎರಡನ್ನೂ ಆ್ಯಡ್ ಮಾಡಿದ್ರೆ ನನಗೆ ನೆಟ್ ಫೋರ್ಸು, ಟೋಟಲ್ ಫೋರ್ಸ್ ಏನು ಬರುತ್ತೆ? 0 ಬರುತ್ತೆ. 0 ಬರೋದ್ರಿಂದನೇ ಈ ಆಬ್ಜೆಕ್ಟು ಯಾವ ಕಡೆನೂ ಹೋಗಲ್ಲ, ಆ ಕಡೆನೂ ಹೋಗಲ್ಲ, ಈ ಕಡೆನೂ ಹೋಗಲ್ಲ, ಹಾಗೇ ಇರುತ್ತೆ. ಆ್ಯಂಡ್ ಯು ಜಸ್ಟ್ ಇಮ್ಯಾಜಿನ್, ಅದೇ ನೀವು ಕರೆಂಟ್ನ ಕನ್ಸಿಡರ್ ಮಾಡಿ. ಈ ಡೈರೆಕ್ಷನಿಂದ ಒಂದು 5 ಆಂಪಿಯರ್ ಕರೆಂಟ್ ಬರುತ್ತೆ, ಈ ಡೈರೆಕ್ಷನಿಂದ ಒಂದು 5 ಆಂಪಿಯರ್ ಕರೆಂಟ್ ಬರುತ್ತೆ. ಎರಡು ಆಪೋಸಿಟ್ ಡೈರೆಕ್ಷನಲ್ಲಿ ಬಂದಿದೆ. ಎರಡು ಕರೆಂಟಿನ ಮ್ಯಾಗ್ನಿಟ್ಯೂಡ್ ಈಕ್ವಲ್, ಆದರೆ ಎರಡು ಬಂದು ಒಂದು ಪಾಯಿಂಟಲ್ಲಿ ಮೀಟ್ ಆದಾಗ 0 ಆಗುತ್ತಾ? ಇಲ್ಲ. ಎರಡು ಆ್ಯಡಪ್ ಆಗಿ ಏನಾಗುತ್ತೆ? 10 ಆಂಪಿಯರ್ಸ್ ಆಗುತ್ತೆ. ಸೊ ಈ ರೀತಿ ವೆಕ್ಟರ್ ಅಡಿಷನ್ನ ಸ್ಯಾಟಿಸ್ಫೈ ಮಾಡ್ದಲೇ ಇರೋಂಥ ಕ್ವಾಂಟಿಟೀಸ್ನ ನಾವು ಸ್ಕೇಲಾರ್ಸ್ ಅಂತ ಕರಿತೀವಿ. ವೆಕ್ಟರ್ ಅಡಿಷನ್ನ ಸ್ಯಾಟಿಸ್ಫೈ ಮಾಡುವಂಥ ಕ್ವಾಂಟಿಟೀಸ್ನ ವೆಕ್ಟರ್ಸ್ ಅಂತ ಹೇಳಿ ನಾವು ಕರಿತೀವಿ. ಸೊ ಈಗ ಏನಿದು ವೆಕ್ಟರ್ಸು? ಸೊ ವೆಕ್ಟರ್ಸ್ನ ಆ್ಯಡ್ ಮಾಡೋದು ಹೆಂಗೆ, ವೆಕ್ಟರ್ಸ್ನ ಮಲ್ಟಿಪ್ಲೈ ಮಾಡೋದು ಹೆಂಗೆ? ಸೊ ಸ್ಟ್ರೈಟ್ ಅವೇ ನಮಗೆ ಇಲ್ಲಿ ಡಿಸ್ಕಸ್ ಮಾಡುವಂಥ ಕಾನ್ಸೆಪ್ಟ್ ಏನಿದೆ, ಇದು ನಮಗೆ ಮೋಷನ್ ಇನ್ ಎ ಪ್ಲೇನ್ ಆ್ಯಂಡ್ ವರ್ಕ್ ಪವರ್ ಎನರ್ಜಿ ಅಂತ ಚಾಪ್ಟರ್ಸ್ಗೂ ಕೂಡ ಬಹಳ ಇಂಪಾರ್ಟೆಂಟು. ಫಸ್ಟು ವೆಕ್ಟರ್ನ ರೆಪ್ರೆಸೆಂಟೇಷನ್ ಹೇಗೆ ಮಾಡ್ತೀವಿ ಅಂತ ತಿಳ್ಕೊಂಬಿಡೋಣ. ಯಾವುದೇ ಒಂದು ವೆಕ್ಟರ್ನ ರೆಪ್ರೆಸೆಂಟ್ ಮಾಡಬೇಕಾದ್ರೆ ಅದಕ್ಕೆ ಆ ವೇರಿಯೇಬಲ್, ಫಾರ್ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಡಿಸ್ಪ್ಲೇಸ್ಮೆಂಟು. ಒಂದು ಪಾರ್ಟಿಕಲ್ಲು ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟ್ ಕಡೆಗೆ ಹೋಗಿದೆ, ಮೂಮೆಂಟ್ ಆಗಿದೆ ಅಂತ ಹೇಳ್ಬೇಕಂದ್ರೆ ಯಾವ ಡೈರೆಕ್ಷನಲ್ಲಿ ಹೋಗಿದೆ ಅಂತ ನಾವು ಹೇಳಬೇಕು. ಅದಕ್ಕೆ ಒಂದು ಆರೋ ಅಟ್ಯಾಚ್ ಮಾಡ್ತೀವಿ. ಸೊ ಇಲ್ಲಿ OA ಇನಿಷಿಯಲ್ ಪಾಯಿಂಟು, ಫೈನಲ್ ಪಾಯಿಂಟ್ A, ಇನಿಷಿಯಲ್ ಪಾಯಿಂಟ್ O, ಫೈನಲ್ ಪಾಯಿಂಟ್ A, ಇದನ್ನು ಬರೆದು ಇದ್ರ ಮೇಲೆ ಒಂದು ಆರೋ ಮಾರ್ಕ್ ಹಾಕಬೇಕು. ಸೊ ಒಂದು ವೆಕ್ಟರ್ನ ನಾವು ಈ ರೀತಿ ಇಂಡಿಕೇಟ್ ಮಾಡ್ತೀವಿ. ಇದ್ರ ಮ್ಯಾಗ್ನಿಟ್ಯೂಡ್ನ ನೀವು ಸರ್ಟೈನ್ ಲೆಟರಿಂದ ಆಲ್ರೆಡಿ ಏನಾದರೂ ಇಂಡಿಕೇಟ್ ಮಾಡಿದರೆ, ಲೈಕ್ A ಇಂದ ಏನಾದರೂ ಇಂಡಿಕೇಟ್ ಮಾಡಿದರೆ ಇದು ವೆಕ್ಟರ್ A ಅಂತ ಹೇಳ್ತೀವಿ. ವೆಕ್ಟರ್ಸ್ನ ರೆಪ್ರೆಸೆಂಟ್ ಮಾಡಬೇಕಾದ್ರೆ ಟೋಟಲಿ ಏನು ಮಾಡಬೇಕು? ತಲೆ ಮೇಲೆ ಒಂದು ಆರೋ ಮಾರ್ಕ್ ಹಾಕಬೇಕು. ಫೈನ್. ಈಗ ನಮ್ಮ ಕಣ್ಣಿಗೆ ಕಾಣೋವಂಥ ಒಂದು ಫಸ್ಟ್ ವೆಕ್ಟರ್ ಯಾವುದಪ್ಪ ಅಂದರೆ ಪೊಸಿಷನ್ ವೆಕ್ಟರ್. ಏನು ಪೊಸಿಷನ್ ವೆಕ್ಟರ್ ಅಂದರೆ ಏನು ಅಂತ ಹೇಳೋಣ. ಕಾರ್ಟೀಷಿಯನ್ ಸಿಸ್ಟಮ್ನಲ್ಲಿ ಈಗ ನಾನು ಪ್ಲೇನ್ ಮಾತ್ರ ಕನ್ಸಿಡರ್ ಮಾಡ್ಕೊತೀನಿ. ವಿ ಡೋಂಟ್ ನೀಡ್ ಟು ವರಿ ಅಬೌಟ್ 3 ಡೈಮೆನ್ಷನಲ್ ಸ್ಪೇಸ್. ಪ್ಲೇನ್ ಅಂದರೆ ಯಾವ್ಯಾವ ಆಕ್ಸಿಸ್ ಇರುತ್ತೆ? ಎಕ್ಸ್ ಆಕ್ಸಿಸ್ ಇರುತ್ತೆ, ವೈ ಆಕ್ಸಿಸ್ ಇರುತ್ತೆ. ಕಾರ್ಟೀಷಿಯನ್ ಸಿಸ್ಟಮ್ನಲ್ಲಿ ಎರಡು ಒಂದಕ್ಕೊಂದು ಮ್ಯೂಚುಯಲಿ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಈಗ ಒಂದು ಪಾರ್ಟಿಕಲ್ ಇಲ್ಲೆಲ್ಲೋ ಇತ್ತು ಅಂತ ಇಟ್ಕೊಳ್ಳಿ.
ಇಲ್ಲೆಲ್ಲೋ ಇದೆ ಪಾರ್ಟಿಕಲ್. ಇದ್ರ ಪೊಸಿಷನ್ನ ನಾನು ಏನು ಹೇಳ್ಬೇಕು ಪೊಸಿಷನ್ನು. ನನಗೆ ಏನೇನು ಗೊತ್ತಿರಬೇಕು, ಅದ್ರದ್ದು ಎಕ್ಸ್ ಕೋಆರ್ಡಿನೇಟ್ ಗೊತ್ತಿರಬೇಕು, ಅದ್ರದ್ದು ವೈ ಕೋಆರ್ಡಿನೇಟ್ ಗೊತ್ತಿರಬೇಕು. ಓಕೆ, ಈಗ ನಾನು ಈ ಪಾಯಿಂಟ್ ಎಲ್ಲಿದೆ, ಆ ಪಾಯಿಂಟ್ ಪಿ, ಆ ಪಾಯಿಂಟ್ ಪಿಗೆ ನಮ್ಮ ರೆಫರೆನ್ಸ್ ಪಾಯಿಂಟ್ ಓ ಇಂದ ಕ್ಲೀನಾಗಿ ಒಂದು ಲೈನ್ ಎಳಿತೀನಿ. ಸೊ ಒಂದು ಲೈನ್ ಎಳೆದು ಒಂದು ಡೈರೆಕ್ಷನ್ ಅಟ್ಯಾಚ್ ಮಾಡೋಣ. ಈ ಲೈನಿನ ಲೆಂತ್ನ ನಾನು ಇಂಡಿಕೇಟ್ ಮಾಡಬೇಕಲ್ಲ, ಆ ಲೈನಿನ ಲೆಂತನ್ನು ನಾನು ಆರ್ ಅಂತ ಕರಿತೀನಿ. ಸೊ ಆರ್ ಅಂದರೆ ಏನು ಬೇಸಿಕಲಿ? ಸೊ ಈ ಲೈನಿನ ಲೆಂತ್ ಆರು, ಫೈನ್. ಈ ಪಾಯಿಂಟ್ ಹಂಗಾದ್ರೆ ಆರಿಜಿನ್ನಿಂದ ಎಲ್ಲಿದೆ ಅಂತ ಹೇಳ್ಬೇಕಾದ್ರೆ ನಾನು ಹೇಗೆ ಹೇಳಬೇಕು? ಇದ್ರ ಮ್ಯಾಗ್ನಿಟ್ಯೂಡು ನನಗೆ ಗೊತ್ತಿರಬೇಕು. ಎಲ್ಲಿದೆ ಅಂತ ಹೇಳ್ಬೇಕಂದ್ರೆ ಡೈರೆಕ್ಷನ್ ನನಗೆ ಗೊತ್ತಿರಬೇಕು, ಯಾವ ಡೈರೆಕ್ಷನಲ್ಲಿ ಇದೆ ಅಂತ ಹೇಳಿ. ಸೊ ಇದನ್ನ ಒಂದು ವೆಕ್ಟರ್ ಆರ್ ಇಂದ ಇಂಡಿಕೇಟ್ ಮಾಡ್ತೀವಿ. ಸೊ ಆ್ಯಸ್ ಯೂಶುವಲ್ ಈ ಪಾಯಿಂಟ್ ಎಲ್ಲಿದೆ ಅಂತ ಹೇಳ್ಬೇಕಂದ್ರೆ ಎಕ್ಸ್ ಕೋಆರ್ಡಿನೇಟ್ ಗೊತ್ತಿರಬೇಕು, ವೈ ಕೋಆರ್ಡಿನೇಟ್ ಗೊತ್ತಿರಬೇಕು. ಅದೇ ರೀತಿ ಒಂದು ವೆಕ್ಟರ್ ಇದು ಪೊಸಿಷನ್ ವೆಕ್ಟರ್ ತೊಗೊಂಡಿದ್ದೀನಿ. ಈ ವೆಕ್ಟರ್ನ ವ್ಯಾಲ್ಯೂ ನನಗೆ ಗೊತ್ತಾಗಬೇಕು ಅಂದರೆ ನನಗೆ ಏನೇನು ಗೊತ್ತಿರಬೇಕು? ಈ ವೆಕ್ಟರ್ಗೆ ಸಂಬಂಧಪಟ್ಟ ಹಾಗೆ ಇದರ ಎಕ್ಸ್ ಕಾಂಪೋನೆಂಟ್ ನನಗೆ ಗೊತ್ತಿರಬೇಕು, ಇದರ ವೈ ಕಾಂಪೋನೆಂಟ್ ನನಗೆ ಗೊತ್ತಿರಬೇಕು. ಇನ್ನೊಂದು ಬಂದಿದೆ ಯೂನಿಟ್ ವೆಕ್ಟರ್ ಅಂತ ಹೇಳಿ. ಯೂನಿಟ್ ವೆಕ್ಟರ್ ಅಂದರೆ ಏನು? ಯಾವುದೇ ವೆಕ್ಟರ್ ತಗೊಳ್ಳಿ, ಅದ್ರದ್ದು ಮ್ಯಾಗ್ನಿಟ್ಯೂಡ್ ಏನಾದರೂ 1 ಆಗಿತ್ತು ಅಂತ ಅಂದರೆ ಅದನ್ನು ನಾವೇನಂತ ಹೇಳ್ತೀವಿ? ಯೂನಿಟ್ ವೆಕ್ಟರ್ ಅಂತ ಕರಿತೀವಿ. ಎಕ್ಸ್ ಆಕ್ಸಿಸ್ಸಿನ ಮೇಲೆ ಇರುವಂಥ ಯೂನಿಟ್ ವೆಕ್ಟರ್ ಐ ಕ್ಯಾಪ್ ಅಂತ ತಗೊಳ್ತೀವಿ, ವೈ ಆಕ್ಸಿಸ್ಸಿನ ಮೇಲೆ ಜೆ ಕ್ಯಾಪ್ ಅಂತ ತಗೊಳ್ತೀವಿ. ಪಿನ ಪೊಸಿಷನ್ ಇಂಡಿಕೇಟ್ ಮಾಡಬೇಕಾದ್ರೆ ಎಕ್ಸ್ ಕೋಆರ್ಡಿನೇಟ್ಗೆ ಎಕ್ಸ್ ಡೈರೆಕ್ಷನ್ ಮಲ್ಟಿಪ್ಲೈ ಮಾಡಬೇಕು, ವೈ ಕೋಆರ್ಡಿನೇಟ್ಗೆ ವೈ ಡೈರೆಕ್ಷನ್ ಮಲ್ಟಿಪ್ಲೈ ಮಾಡಬೇಕು. ನೀವೊಂದು ನಂಬರ್ಗೆ ಸಿಂಪಲ್ ಆಗಿ ಯಾವುದೋ ಒಂದು ನಂಬರ್ ಇದೆ, 3 ಅಂತ ಒಂದು ನಂಬರ್ ಬರೆದಿದ್ದೀನಿ ಅಂತ ಇಟ್ಕೊಳ್ಳಿ. ಇವಾಗ ಇದು ನಂಬರ್ ಅಷ್ಟೇ. ಈ 3ಗೆ ನಾನು ಏನಾದರೂ ಐ ಕ್ಯಾಪ್ ಅನ್ನೋ ಒಂದು ವೆಕ್ಟರ್ನ ಮಲ್ಟಿಪ್ಲೈ ಮಾಡಿಬಿಟ್ಟೆ ಅಂದರೆ ಇವಾಗ ಇದು ಬರೀ ನಂಬರ್ ಅಲ್ಲ. ದಿಸ್ ಗಿವ್ಸ್ ಯು ವೆಕ್ಟರ್. ದ ವೆಕ್ಟರ್ ಅದ್ರ ಲೆಂತ್ ಎಷ್ಟು? 3 ಯೂನಿಟ್ಸು. 3 ಯೂನಿಟ್ಸು ಅದ್ರ ಲೆಂತ್. ಡೈರೆಕ್ಷನ್ ಹೇಳುವಂಥದ್ದು ಯಾವುದು? ಯೂನಿಟ್ ವೆಕ್ಟರ್. ಯೂನಿಟ್ ವೆಕ್ಟರ್ ಕೆಲಸ ಏನು? ಯೂನಿಟ್ ವೆಕ್ಟರ್ನ ನಾವು ಯೂಶಲಿ ಏನಕ್ಕೆ ಯೂಸ್ ಮಾಡ್ಕೊತೀವಿ? ಡೈರೆಕ್ಷನ್ಸ್ ಹೇಳೋದಕ್ಕೆ ಯೂಸ್ ಮಾಡ್ಕೊತೀವಿ. ಯಾವ ಡೈರೆಕ್ಷನಲ್ಲಿದೆ ನಮ್ಮ ವೆಕ್ಟರ್ ಅಂತ ಹೇಳಿ. ಈಗ ಈ ವೆಕ್ಟರ್ ಯಾವ ಡೈರೆಕ್ಷನಲ್ಲಿದೆ? ಎಕ್ಸ್ ಡೈರೆಕ್ಷನಲ್ಲಿದೆ. ಇದೇ 3ಗೆ ನಾನು ಏನಾದರೂ ಜೆ ಕ್ಯಾಪ್ ಮಲ್ಟಿಪ್ಲೈ ಮಾಡಿದ್ದೀನಿ ಅಂದರೆ ಅದರ ಅರ್ಥ ಏನು? ವೆಕ್ಟರ್ದ ಮ್ಯಾಗ್ನಿಟ್ಯೂಡ್ ಏನು ಚೇಂಜ್ ಆಗಿಲ್ಲ, 3ನೇ. ಆದರೆ ಈಗ ಡೈರೆಕ್ಷನ್ ಯಾವ ಕಡೆ ಇದೆ? ವೈ ಕಡೆಗಿದೆ. ಅದೇ ಥರ ಝಡ್ ಡೈರೆಕ್ಷನ್ಗಿರುವಂಥ ಯೂನಿಟ್ ವೆಕ್ಟರ್ನ ಕೆ ಕ್ಯಾಪ್ ಅಂತ ಹೇಳಿ ಕರಿತೀವಿ. ಸೊ ಒಂದು ವೆಕ್ಟರ್ನ ನಾನು ಈ ರೀತಿ ನೊಟೇಷನಲ್ಲಿ ಇಂಡಿಕೇಟ್ ಮಾಡಿದ್ರೆ ಆರ್ ಈಸ್ ಈಕ್ವಲ್ ಟು ಎಕ್ಸ್ ಐ ಕ್ಯಾಪ್ ಪ್ಲಸ್ ವೈ ಜೆ ಕ್ಯಾಪ್. ಸೊ ಯಾವುದೇ ವೆಕ್ಟರ್ನು ಈ ರೀತಿ ನೊಟೇಷನಲ್ಲಿ ಇಂಡಿಕೇಟ್ ಮಾಡಿದ್ರೆ ಅದನ್ನು ನಾವೇನಂತ ಕರಿತೀವಿ? ಯೂನಿಟ್ ವೆಕ್ಟರ್ ನೊಟೇಷನ್ ಅಂತ ಕರಿತೀವಿ. ಯಾಕೆ? ಇಲ್ಲಿ ವೆಕ್ಟರ್ನ ನಾನು ಬರಿಬೇಕಾದ್ರೆ ಯೂನಿಟ್ ವೆಕ್ಟರ್ಸ್ನ ಕನ್ಸಿಡರ್ ಮಾಡಿ ಬರ್ಕೊಂಡಿದ್ದೀನಿ. ಯೂನಿಟ್ ವೆಕ್ಟರ್ ನೊಟೇಷನ್ ಅಂತ ಕರಿತೀನಿ. ಹಂಗಾದರೆ ಇದನ್ನು ಬಿಟ್ಟು ಬೇರೆ ಇನ್ಯಾವುದಾದ್ರೂ ನೊಟೇಷನಲ್ಲಿ ಒಂದು ವೆಕ್ಟರ್ ಬಗ್ಗೆ ನಾನು ಮಾತಾಡ್ಬೋದಾ ಅಂತಂದರೆ ಡೆಫಿನೆಟ್ಲಿ ಮಾತಾಡ್ಬೋದು. ಒಂದು ವೆಕ್ಟರ್ ಈ ರೀತಿ ಇದೆ, ಲೆಂತ್ ಆರ್ ಅಂತ ಕೊಟ್ಟಿದ್ದೀನಿ, ಲೆಟ್ ಮೀ ಸೇ ಅದು ಎಕ್ಸ್ ಆಕ್ಸಿಸ್ಸಿನ ಮೇಲೆ ಒಂದು ಆ್ಯಂಗಲ್ ತೀಟಾ ಫಾರ್ಮ್ ಮಾಡಿರುತ್ತೆ ಅಂತ ಇಟ್ಕೊಳ್ಳೋಣ. ಎಕ್ಸ್ ಆಕ್ಸಿಸ್ಸಿನ ಮೇಲೆ ಆ್ಯಂಗಲ್ ತೀಟಾ ಫಾರ್ಮ್ ಮಾಡಿರುತ್ತೆ. ಈಗ ನಾನು ಈ ವೆಕ್ಟರ್ನ ಏನು ಮಾಡ್ಬೋದು? ಈ ವೆಕ್ಟರ್ ಮೇಲೆ ಒಂದು ಲೈಟ್ ಬಿಡ್ತಿದ್ದೀನಿ ಅಂತ ಇಟ್ಕೊಳ್ಳಿ. ವೆಕ್ಟರ್ ಮೇಲೆ ಲೈಟ್ ಬಿದ್ದಾಗ ಏನಾಗುತ್ತೆ? ಇದರ ಒಂದಷ್ಟು ಅಂಶ ಎಕ್ಸ್ ಆಕ್ಸಿಸ್ಸಿನ ಮೇಲೆ ಒಂದಷ್ಟು ನೆರಳು ಬಿತ್ತು ಅಂದರೆ ವೈ ಆಕ್ಸಿಸ್ಸಿನ ಮೇಲೆ ಇನ್ನೊಂದಷ್ಟು ನೆರಳು ಬೀಳುತ್ತೆ. ಅಂದರೆ ಈಗ ನಾನು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ? ರೆಸಲ್ಯೂಷನ್ ಆಫ್ ವೆಕ್ಟರ್ ಬಗ್ಗೆ ಮಾತಾಡ್ತಿದ್ದೀನಿ. ಈಗ ಒಂದು ವೆಕ್ಟರ್ ಒಂದು ಪ್ಲೇನ್ನಲ್ಲಿದೆ ಅಂತ ಅಂದರೆ ಅದಕ್ಕೆ ಎಕ್ಸ್ ಕಾಂಪೋನೆಂಟು ಇರುತ್ತೆ, ವೈ ಕಾಂಪೋನೆಂಟು ಇರುತ್ತೆ. ನಾನು ಫೈಂಡ್ ಔಟ್ ಮಾಡಬೇಕು ಎಕ್ಸ್ ಕಾಂಪೋನೆಂಟ್ ಎಷ್ಟಿರುತ್ತೆ, ವೈ ಕಾಂಪೋನೆಂಟ್ ಎಷ್ಟಿರುತ್ತೆ ಅಂತ. ಅದಕ್ಕೋಸ್ಕರ ಏನು ಮಾಡಿದ್ದೀನಿ? ಇದು ಎಕ್ಸ್ ಆಕ್ಸಿಸ್ಸಿನ ಮೇಲೆ ಫಾರ್ಮ್ ಮಾಡಿರುವಂಥ ಆ್ಯಂಗಲ್ ಕನ್ಸಿಡರ್ ಮಾಡಿದ್ದೀನಿ, ತೀಟಾ ಅಂತ ಹೇಳಿ. ಹಂಗಾದರೆ ಎಕ್ಸ್ ಕಾಂಪೋನೆಂಟ್ ಎಷ್ಟಿರುತ್ತೆ ಅಂತ ಹೇಳ್ತೀನಿ ನಾನು? ಲೆಂತ್ ಆಫ್ ದ ವೆಕ್ಟರ್ ಮಲ್ಟಿಪ್ಲೈಡ್ ಬೈ ಕಾಸ್ ತೀಟಾ ಅಂತ ಕರಿತೀನಿ. ಸೊ ಈ ತೀಟಾ ಯಾವ ಆಕ್ಸಿಸ್ ಮೇಲಿದೆ? ಎಕ್ಸ್ ಆಕ್ಸಿಸ್ ಮೇಲಿದೆ. ಹಂಗಾಗಿ ಇದರ ಕೊಸೈನ್ನ ನಾನು ತಗೊತಿದ್ದೀನಿ. ಅದೇ ಈಗ ವೈ ಬೇಕು ನನಗೆ, ವೈ ಕಾಂಪೋನೆಂಟ್ ಬೇಕು ಇದೇ ವೆಕ್ಟರ್ದು ಅಂದರೆ ಐ ಹ್ಯಾವ್ ಟು ಕನ್ಸಿಡರ್ ಆರ್ ಸೈನ್ ತೀಟಾ. ಆಯಿತು, ನಾನೇನಾದರೂ ಉಲ್ಟಾ ಕೊಟ್ಬಿಟ್ಟಿದೆ ಅಂತ ಇಟ್ಕೊಳ್ಳಿ. ತೀಟಾನ ಇಲ್ಲಿ ಕೊಡೋ ಬದಲು ಅಕಸ್ಮಾತ್ ಏನಾದರೂ ಇಲ್ಲಿ ಕೊಟ್ಬಿಟ್ಟಿದೆ ಅಂದರೆ ಆಗೇನಾಗೋದು? ಇಟ್ಸ್ ವೆರಿ ಸಿಂಪಲ್. ಯಾವತ್ತೂ ಒಂದು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ಅಡ್ಜಸೆಂಟ್ ಕಾಂಪೋನೆಂಟು ಕೊಸೈನ್ ಕಾಂಪೋನೆಂಟ್ನ ತಗೊಳ್ಳೋದು, ಅದೇ ಆಪೋಸಿಟ್ ಕಾಂಪೋನೆಂಟ್ನ ನಾವು ಸೈನ್ ಕಾಂಪೋನೆಂಟ ತಗೊಳ್ಳೋದು. ಅಂದರೆ ಅರ್ಥ ಏನು? ಈಗ ಇದು ತೀಟಾನ ವೈ ಆಕ್ಸಿಸ್ ಮೇಲೆ ಫಾರ್ಮ್ ಮಾಡಿದೆ. ಯಾವ ಆಕ್ಸಿಸ್ಸಿನ ಮೇಲೆ ಆ್ಯಂಗಲ್ ಫಾರ್ಮೇಷನ್ ಮಾಡಿದೆ, ಆ ಆ್ಯಂಗಲ್ ಕೊಟ್ಟಿರ್ತೀವೋ ಆ ಆಕ್ಸಿಸ್ಸಿನ ಮೇಲಿರೋವಂಥ ಕಾಂಪೋನೆಂಟೇ ಕೊಸೈನ್ ಕಾಂಪೋನೆಂಟು. ಈಗ ವೈ ಈಸ್ ಈಕ್ವಲ್ ಟು ಆರ್ ಕಾಸ್ ತೀಟಾ ಅಂತ ಆಗುತ್ತೆ. ಇದನ್ನು ಬಿಟ್ಟು ಇನ್ನೊಂದು ಆಕ್ಸಿಸ್ ಇದೆಯಲ್ಲ ಎಕ್ಸ್ ಆಕ್ಸಿಸ್ಸು, ಹಂಗಾದರೆ ಇದ್ರ ಮೇಲೆ ಎಷ್ಟು ಬರುತ್ತೆ? ಇದ್ರ ಪ್ರೊಜೆಕ್ಷನ್ನು ಆರ್ ಸೈನ್ ತೀಟಾ ಬರುತ್ತೆ. ರಿಯಲಿ ವಿ ಡೋಂಟ್ ನೀಡ್ ಟು ವರಿ ಅಬೌಟ್ ದ ಇನ್ನರ್ ಡೀಟೇಲ್ಸ್ ಆಫ್ ಹೌ ದಿಸ್ ಕಮ್ಸ್. ಇದೆಲ್ಲ ಪ್ರೂಫ್ ಇದೆ, ನಾವು ಸುಮ್ಮನೆ ಏನೋ ಮಾತಾಡ್ತಿರೋದಲ್ಲ. ಆಲ್ ದಿಸ್ ಆ್ಯಸ್ ಪ್ರೂಫ್. ಬಟ್ ನಮಗೆ ಬೇಕಿರೋದು ಇಷ್ಟೇ. ಪಕ್ಕದಲ್ಲಿರೋವಂಥದ್ದು ಕಂಡುಹಿಡಿಬೇಕು ಅಂದರೆ ಕಾಸ್ ಅಪ್ಲೈ ಮಾಡ್ಕೊಳ್ಳಿ, ಅದನ್ನು ಬಿಟ್ಟು ಇನ್ನೊಂದು ಕಂಡುಹಿಡಿಬೇಕು ಅಂದರೆ ಸೈನ್ ಅಪ್ಲೈ ಮಾಡ್ಕೊಳ್ಳಿ. ಸೊ ಒಂದು ವೆಕ್ಟರ್ನ ಇವಾಗ ನಾನು ಇಂಡಿಕೇಟ್ ಮಾಡಬೇಕು ಅಂದರೆ ಯಾವ್ಯಾವ ಥರ ಇಂಡಿಕೇಟ್ ಮಾಡ್ಬೋದು? ಒಂದು, ಅದರ ಎಕ್ಸ್ ಕಾಂಪೋನೆಂಟ್ನ ಕಂಡುಹಿಡಿಬೋದು, ಅದಕ್ಕೆ ಐ ಕ್ಯಾಪ್ ಮಲ್ಟಿಪ್ಲೈ ಮಾಡಿ. ಇನ್ನೊಂದು, ವೈ ಕಾಂಪೋನೆಂಟ್ ಕಂಡುಹಿಡಿರಿ, ಜೆ ಕ್ಯಾಪ್ ಮಲ್ಟಿಪ್ಲೈ ಮಾಡಿ. ಇಲ್ಲಿ ನಾನು ಪೊಸಿಷನ್ ವೆಕ್ಟರ್ ಕನ್ಸಿಡರ್ ಮಾಡಿರೋದ್ರಿಂದ ಎಕ್ಸ್ನ ಎಕ್ಸ್ ಅಂತಲೇ ಬರ್ಕೊಂಡಿದ್ದೀನಿ, ವೈನ ವೈ ಅಂತಲೇ ಬರ್ಕೊಂಡಿದ್ದೀನಿ.
ನಾನು ಜನರಲ್ ಆಗಿ ಯಾವುದೋ ಒಂದು ವೆಕ್ಟರ್ ಎ ಅಂತ ತಗೊಂಡಿದ್ದೆ ಅಂದರೆ ಎಕ್ಸ್ ಕಾಂಪೋನೆಂಟ್ನ ಯೂಶಲಿ ಎ ಎಕ್ಸ್ ಅಂತ ಬರ್ಕೊತೀನಿ, ಐ ಕ್ಯಾಪ್ ಮಲ್ಟಿಪ್ಲೈ ಮಾಡ್ತೀನಿ, ಎ ವೈ ಅಂತ ಬರ್ಕೊತೀನಿ, ಜೆ ಕ್ಯಾಪ್ ಮಲ್ಟಿಪ್ಲೈ ಮಾಡ್ತೀನಿ. ಇದು ಯೂನಿಟ್ ವೆಕ್ಟರ್ ನೊಟೇಷನ್. ಮ್ಯಾಗ್ನಿಟ್ಯೂಡ್ ಆ್ಯಂಗಲ್ ಬೇಕು ಅಂದರೆ ಏನು ಮಾಡೋದು, ಈಗ ಎ ಎಕ್ಸ್ ಬೇಕು ಅಂದರೆ ನನಗೆ ಲೆಂತ್ ಆಫ್ ದ ವೆಕ್ಟರ್ ಎ ಬರ್ಕೊತೀನಿ, ಇದಕ್ಕೆ ಕಾಸ್ ಥೀಟಾ ಮಲ್ಟಿಪ್ಲೈ ಮಾಡ್ತೀನಿ, ಥೀಟಾ ಏನಾದರೂ ಎಕ್ಸ್ ಆಕ್ಸಿಸ್ ಮೇಲೆ ಕೊಟ್ಟಿದ್ರೆ. ನನಗೆ ಎ ವೈ ಬೇಕು ಅಂದರೆ ಏನು ಮಾಡಬೇಕಂಗಾದ್ರೆ ಲೆಂತ್ ಆಫ್ ಎನ ಬರ್ಕೊತೀನಿ, ಇದಕ್ಕೆ ಸೈನ್ ಥೀಟಾ ಮಲ್ಟಿಪ್ಲೈ ಮಾಡ್ತೀನಿ. ಸೊ ಜೆಮಿಟ್ರಿಕಲಿ ಮ್ಯಾಗ್ನಿಟ್ಯೂಡ್ ಆಫ್ ದ ವೆಕ್ಟರ್ ಅಂದ್ರೇನು, ವೆಕ್ಟರ್ನ ಇಂಡಿಕೇಟ್ ಮಾಡಬೇಕಾದ್ರೆ ಒಂದು ಲೈನ್ ಹಾಕ್ತೀನಿ, ಒಂದು ಆರೋ ಮಾರ್ಕ್ ಹಾಕ್ತೀನಿ, ಯಾವ ಕಡೆ ಇರುತ್ತೋ ಆ ಡೈರೆಕ್ಷನ್ಗೆ ಈ ಲೈನಿನ ಲೆಂತ್ನೇ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಅಂತ ಕರಿತೀನಿ. ಆಯಿತು, ಈಗ ಮ್ಯಾಗ್ನಿಟ್ಯೂಡ್ ಕಂಡುಹಿಡಿಯೋದಾದ್ರೂ ಹೇಗೆ, ಮ್ಯಾಗ್ನಿಟ್ಯೂಡ್ನ ರೆಪ್ರೆಸೆಂಟ್ ಮಾಡಬೇಕಾದ್ರೆ ಈ ವೆಕ್ಟರ್ಗೆ ಆ ಕಡೆ ಈ ಕಡೆ ಲೈನ್ ಹಾಕ್ಕೊಂತೀವಿ, ಇಲ್ಲ ಸಿಂಪಲ್ ಆಗಿ ಎ ಅಂತ ಬರಿತೀವಿ. ಸೊ ಮ್ಯಾಗ್ನಿಟ್ಯೂಡ್ನ ಕಂಡುಹಿಡಿಯೋದು ಹೆಂಗೆ, ಸಿಂಪಲ್ಲು ಸ್ಕ್ವಯರ್ ರೂಟ್ ಆಫ್ ಎಕ್ಸ್ ಕಾಂಪೋನೆಂಟ್ ಸ್ಕ್ವಯರ್ ಪ್ಲಸ್ ವೈ ಕಾಂಪೋನೆಂಟ್ ಸ್ಕ್ವಯರ್. ಮ್ಯಾಗ್ನಿಟ್ಯೂಡ್ ಬೇಕು ಅಂದರೆ ಈ ರೀತಿ ನಾವು ಕಂಡುಹಿಡಿಯುವಂಥದ್ದು. ಆಯಿತು, ನಾನೀಗ ಡೈರೆಕ್ಷನ್ ಕಂಡುಹಿಡಬೇಕು. ವೆಕ್ಟರ್ ಆಮೇಲೆ ಡೈರೆಕ್ಷನ್ ಇದ್ದೇ ಇರಬೇಕಲ್ಲ, ನಾವು ಡೆಫಿನೇಷನ್ ಹೇಳ್ಬೇಕಾದ್ರೆ ಆ ರೀತಿ ಹೇಳ್ತೀವಲ್ಲ. ಸೊ ಡೈರೆಕ್ಷನ್ ಕಂಡುಹಿಡಬೇಕಾದ್ರೆ ಡೈರೆಕ್ಷನ್ ಹೇಗೆ ಕಂಡುಹಿಡಿಯೋದು, ಲೆಟ್ ಮೀ ಸೇ ಇಫ್ ದಿಸ್ ಇಸ್ ದ ಎಕ್ಸ್ ವೈ ಪ್ಲೇನ್. ಈಗ ವೆಕ್ಟರ್ ಇದು ಯಾವುದೋ ಒಂದು ಡೈರೆಕ್ಷನಲ್ಲಿ ಇದೆ ಅಂತ ಅಂದ್ಕೊಳ್ಳಿ, ಆ್ಯಂಡ್ ಲೆಟ್ ಮೀ ಸೇ ಈ ವೆಕ್ಟರ್ ದಿಸ್ ಮೇಕ್ಸ್ ಆ್ಯನ್ ಆ್ಯಂಗಲ್ ಫೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆಕ್ಸಿಸ್ ಅಂತ ತಗೊಳ್ಳಿ. ಸೊ ಈ ಥರ ಇದ್ದಾಗ ಡೈರೆಕ್ಷನ್ ಅಂದರೆ ಫೈ, ಈ ಫೈಯೇ ಡೈರೆಕ್ಷನ್ ಹೇಳೋದು. ಇದನ್ನು ಕಂಡುಹಿಡಿಯೋದು ಹೇಗೆ, ಟ್ಯಾನ್ ಇನ್ವರ್ಸ್ ಅಂತ ತಗೊಂಡ್ಬಿಟ್ಟು ಇದರ ವೈ ಕಾಂಪೋನೆಂಟ್ ಡಿವೈಡೆಡ್ ಬೈ ಎಕ್ಸ್ ಕಾಂಪೋನೆಂಟ್ ಮಾಡ್ಕೋಬೇಕು. ಬಿ ವೆರಿ ಕೇರ್ಫುಲ್ ಅಬೌಟ್ ದಿಸ್. ನಾನು ಇಲ್ಲಿ 5 ಏನು ಬರ್ದಿರೋದು, ದ ಆ್ಯಂಗಲ್ ಬಿಟ್ವೀನ್ ದ ವೆಕ್ಟರ್ ಆ್ಯಂಡ್ ಎಕ್ಸ್ ಆಕ್ಸಿಸ್. ಓಕೆ, ಈ ರೀತಿ ನಾವು ಒಂದು ವೆಕ್ಟರ್ನ ಡೈರೆಕ್ಷನ್ನ ಹೇಳ್ಬೋದು, ಇದರ ಎಕ್ಸ್ ಕಾಂಪೋನೆಂಟು ಮತ್ತು ವೈ ಕಾಂಪೋನೆಂಟ್ನ ಯೂಸ್ ಮಾಡಿಕೊಂಡು. ಈಗ ನಾನು 2 ವೆಕ್ಟರ್ ತೊಗೊತೀನಿ ಅಂತ ತಿಳ್ಕೊಳ್ಳಿ, ವೆಕ್ಟರ್ ಎ ಅಂತ ತೊಗೊಳ್ತೀನಿ, ವೆಕ್ಟರ್ ಬಿ ಅಂತ ತೊಗೊಳ್ತೀನಿ, ಎರಡನ್ನೂ ಆ್ಯಡ್ ಮಾಡ್ತಿದ್ದೀನಿ. ನಮ್ಮ ಹತ್ರ 2 ಲಾಸ್ ಇದೆ ವೆಕ್ಟರ್ಸ್ನ ಆ್ಯಡ್ ಮಾಡಬೇಕಾದ್ರೆ. ಮೊದಲನೇದು ಟ್ರಯಾಂಗ್ಯುಲರ್ ಲಾ ಆಫ್ ವೆಕ್ಟರ್ ಅಡಿಷನ್. ಏನಿದು, ಏನಿಲ್ಲ, ಸಿಂಪಲ್ ಆಗಿ ವೆಕ್ಟರ್ ಎ ಇದು ಟೈಲು, ಎಲ್ಲಿ ಆರೋ ಮಾರ್ಕ್ ಇರುತ್ತೋ ಅದು ಹೆಡ್ಡು. ವೆಕ್ಟರ್ ಎ ಹೆಡ್ಡಿಗೆ ವೆಕ್ಟರ್ ಬಿ ಟೈಲ್ನ ಅಂಟಿಸೋದು, ಇದು ಎಲ್ಲಾದರೂ ಇಲ್ಲಿ ತಗೊಂಬಂದು ಅಂಟಿಸೋದು. ಈಗ ಇವೆರಡು ಅಡ್ಜಸೆಂಟ್ ಸೈಡ್ ಆಫ್ ಟ್ರಯಾಂಗಲ್ ಅಂತ ಅಂದ್ಕೊಂಡ್ರೆ, ಮೂರನೇ ಸೈಡ್ ಆಫ್ ಟ್ರಯಾಂಗಲ್ನ ಹೇಗೆ ಬರಿಬೇಕು, ಇಲ್ಲಿ ಹೆಡ್ಡಿಗೆ ಟೈಲ್ ಅಂಟ್ಕೊಂಡಿದೆ, ಇಲ್ಲಿ ಹೆಡ್ಡಿಗೆ ಹೆಡ್ಡೇ ತರಬೇಕು. ಆ ರೀತಿ ನಾವು ಮೂರನೇ ಸೈಡ್ನ ಆಪೋಸಿಟ್ ವೇನಲ್ಲಿ ಬರೆಯುವಂಥದ್ದು. ಸೊ ಇದು ನಮಗೆ ಏನು ಕೊಡುತ್ತೆ, ಆ್ಯಕ್ಚುಲಿ ರಿಸಲ್ಟೆಂಟ್ ವೆಕ್ಟರ್ನ ಕೊಡುತ್ತೆ. ಆರ್ ಅಂತ ರೆಪ್ರೆಸೆಂಟ್ ಮಾಡೋಣ. ಜಮಿಟ್ರಿಕಲಿ ಆ್ಯಡ್ ಮಾಡಬೇಕಾದ್ರೆ ಈ ಥರ. ಇನ್ನೊಂದು ವೆಕ್ಟರ್ ಅಡಿಷನ್ ಲಾ ಇದೆ, ಪ್ಯಾರಲೋಗ್ರಾಮ್ ಆಫ್ ವೆಕ್ಟರ್ ಅಡಿಷನ್ ಅಂತ ಕರೀತಾರೆ, ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ ಅಡಿಷನ್ ಅಂತ. ಅಂದರೆ ಇಲ್ಲೇನು ಮಾಡ್ತೀವಿ ನಾವು, ಈ ವೆಕ್ಟರ್ ಎರಡು ವೆಕ್ಟರ್ಸ್ನ ನಾವು ಒಂದು ಪ್ಯಾರಲೋಗ್ರಾಮಿನ ಅಡ್ಜಸೆಂಟ್ ಸೈಡ್ಸ್ ಆಗಿ ರೆಪ್ರೆಸೆಂಟ್ ಮಾಡ್ತೀವಿ. ಇದನ್ನ ವೆಕ್ಟರ್ ಎ ಅಂತ, ಇದನ್ನ ವೆಕ್ಟರ್ ಬಿ ಅಂತ. ಆಮೇಲೆ ಏನು ಮಾಡ್ಕೊತೀವಿ, ಈ ಪ್ಯಾರಲೋಗ್ರಾಮ್ನ ನಾವು ಕಂಪ್ಲೀಟ್ ಮಾಡ್ಕೊತೀವಿ. ಪ್ಯಾರಲೋಗ್ರಾಮ್ನ ಕಂಪ್ಲೀಟ್ ಮಾಡ್ಕೊಂಡಾದ್ಮೇಲೆ ಇದರ ಡಯಾಗನಲ್ ಏನು ಸಿಗುತ್ತಲ್ಲ ನಮಗೆ, ಈ ಡಯಾಗನಲ್ಲೇ ರಿಸಲ್ಟೆಂಟ್ ವೆಕ್ಟರ್ ಅಂತ ಬರುತ್ತೆ. ಸೊ ಜಮಿಟ್ರಿಕಲಿ ವೆಕ್ಟರ್ ಡೈರೆಕ್ಷನ್ ಕಂಡುಹಿಡಿಬೇಕಾದ್ರೆ ಇದೆರಡು ನಮಗೆ ಭಾಳ ಇಂಪಾರ್ಟೆಂಟು. ನಾನು ಅನಾಲಿಟಿಕಲಿ ಕಂಡುಹಿಡಬೇಕು ಅಂದರೆ ಹೆಂಗೆ ಕಂಡುಹಿಡಿಯೋದು, ಸೊ 2 ಫಾರ್ಮುಲಾ ಇದೆ. ಒಂದು ಫಾರ್ಮುಲಾ ದಟ್ಸ್ ಯು ಆಲ್ರೆಡಿ ನೋ. ಸೊ ಎ ಪ್ಲಸ್ ಬಿ ಆ್ಯಡ್ ಮಾಡಬೇಕು ಅಂತಂದರೆ ಇವೆರಡರ ಮಧ್ಯೆ, ಈಗ ನಾನು ವೆಕ್ಟರ್ ಕೊಟ್ಟಿರ್ತೀನಿ, ಈ ಕಡೆ ಡೈರೆಕ್ಷನ್ಗೆ ಎ ಕೊಟ್ಟಿರ್ತೀನಿ, ಈ ಕಡೆ ಡೈರೆಕ್ಷನ್ಗೆ ಬಿ ಕೊಟ್ಟಿರ್ತೀನಿ ಅಂದರೆ ಇವೆರಡರ ಮಧ್ಯೆ ಇರುವಂಥ ಆ್ಯಂಗಲ್ ಎಷ್ಟು ಅಂತ ನಮಗೆ ಗೊತ್ತಿರಬೇಕು. ಆ್ಯಂಗಲ್ ತೀಟಾ ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಳ್ಳೋಣ. ಓಕೆ, ಸೊ ಆ್ಯಂಗಲ್ ತೀಟಾ ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಳ್ಳೋಣ ಇವೆರಡರ ಮಧ್ಯೆ ಇರುವಂಥ ಆ್ಯಂಗಲ್ನ. ಇದನ್ನು ಯೂಸ್ ಮಾಡಿ ರಿಸಲ್ಟೆಂಟ್ ವೆಕ್ಟರ್ ಕಂಡುಹಿಡಿಯೋದಂಗೆ ಮೊದಲು ಮ್ಯಾಗ್ನಿಟ್ಯೂಡ್ ಕಂಡುಹಿಡಿಯೋಣ. ಮ್ಯಾಗ್ನಿಟ್ಯೂಡ್ ಬೇಕು ಅಂದರೆ ಏನು ಮಾಡಬೇಕು, ಈಗ ನಿಮಗೆಲ್ಲ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಗೊತ್ತಿದೆಯಲ್ಲ, ಏನಂತ, ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ 2ab ಅಂತ ಹೇಳಿ. ಇದು ಅದೇ ಥರ, ಬಟ್ 2 ಎಕ್ಸ್ಟ್ರಾ ಅಡಿಷನು. ಏನು, 2ab ಪಕ್ಕದಲ್ಲಿ ಕಾಸ್ ಥೀಟಾ ಮಲ್ಟಿಪ್ಲೈ ಮಾಡಬೇಕು ಒಂದು, ಮತ್ತು ಇನ್ನೊಂದು ಈ ಇಡೀ ಈಕ್ವೇಷನ್ಗೆ ಸ್ಕ್ವಯರ್ ರೂಟ್ ಹಾಕೋಬೇಕು. ಇಷ್ಟೇ ನಾವು ಮಾಡಬೇಕಾಗಿರೋದು, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಕಾಸ್ ಥೀಟಾ. ರಿಸಲ್ಟೆಂಟ್ ವೆಕ್ಟರ್ ಮ್ಯಾಗ್ನಿಟ್ಯೂಡ್ ಏನೋ ಸಿಕ್ಕೋಯ್ತು. ಡೈರೆಕ್ಷನ್ ಸಿಗಬೇಕಲ್ಲಪ್ಪ, ಡೈರೆಕ್ಷನ್ಗೆ ಏನು ಮಾಡೋದಂಗಾದರೆ, ಡೈರೆಕ್ಷನ್ ಬೇಕು ಅಂದರೆ ಬಿ ಕೇರ್ಫುಲ್ ಆಗಿರಿ. ಫಸ್ಟು ಇವೆರಡರ ಮಧ್ಯೆ ಏನೋ ಒಂದು ಆ್ಯಂಗಲ್ ಇದೆ ಅಲ್ಲ, ತೀಟಾ ಅಂತ ಹೇಳಿ. ಸೊ ನಾವೇನು ಮಾಡೋಣ, ಫಾರ್ ಮೊಮೆಂಟ್ ಈ ತೀಟಾನ ನಾನು ರಬ್ ಮಾಡ್ಕೊತೀನಿ. ರಿಸಲ್ಟೆಂಟ್ ವೆಕ್ಟರ್ ಯಾವ ಕಡೆ ಬರುತ್ತೆ, ಅಂದಾಜು ಈ ಕಡೆ ಬರುತ್ತೆ ಅಂತ ಸುಮ್ಮನೆ ಅಸ್ಯೂಮ್ ಮಾಡ್ಕೊಡೋಣ. ಆ್ಯಂಡ್ ಲೆಟ್ ಮೀ ಸೇ ದಿಸ್ ಮೇಕ್ಸ್ ಆ್ಯನ್ ಆ್ಯಂಗಲ್ 5 ವಿತ್ ರೆಸ್ಪೆಕ್ಟ್ ಟು ವೆಕ್ಟರ್ ಬಿ. ವೆಕ್ಟರ್ ಬಿಗೆ ಬಿ ಜೊತೆಯಲ್ಲಿ ಆ್ಯಂಗಲ್ 5 ಮೇಂಟೈನ್ ಆ್ಯಂಗಲ್ 5 ಪ್ರೊಡ್ಯೂಸ್ ಮಾಡಿದೆ ಅಂತ ಅಂದ್ಕೊಳ್ಳೋಣ. ನನಗೆ 5 ಫೈಂಡ್ ಔಟ್ ಮಾಡಬೇಕು ಅಷ್ಟೇ ಇವಾಗ ಬೇಕಿರೋದು. ಸೊ 5 ಫೈಂಡ್ ಔಟ್ ಮಾಡಬೇಕು ಅಂದರೆ ಏನಾದರೂ ಫಾರ್ಮುಲಾ ಇದೆಯಾ, ಎಸ್, ಇದನ್ನು ಡಿರೈವ್ ಮಾಡ್ತೀರಾ ನೀವು ಥಿಯರಿ ಕ್ಲಾಸಸ್ನಲ್ಲಿ, ಬಟ್ ಡಿರೈವೇಷನ್ ಇಸ್ ನಾಟ್ ಅಟ್ ಆಲ್ ಇಂಪಾರ್ಟೆಂಟ್. ನಾವು ಟ್ಯಾನ್ 5 ಈಸ್ ಗಿವನ್ ಬೈ, ಸೊ ಬಿ ಸೈನ್ ಥೀಟಾ, ಇಲ್ಲಿ ಥೀಟಾ ಅಂದ್ರೇನು, ಆ್ಯಂಗಲ್ ಬಿಟ್ವೀನ್ 2 ವೆಕ್ಟರ್ಸ್ ಡಿವೈಡೆಡ್ ಬೈ ಎ ಪ್ಲಸ್ ಬಿ ಕಾಸ್ ಥೀಟಾ. ಇಲ್ಲಿ ನಾನು ಕಂಡುಹಿಡಿತಿರೋ 5 ಏನು ಹೇಳಿ, ದಿಸ್ ಈಸ್ ದ 5, ದಿಸ್ ಈಸ್ ದ ಆ್ಯಂಗಲ್ ಯು ಹ್ಯಾವ್ ಕನ್ಸಿಡರ್ಡ್ ವಿತ್ ರೆಸ್ಪೆಕ್ಟ್ ಟು ಎನಿ ಒನ್ ಆಫ್ ದ ವೆಕ್ಟರ್ಸ್. ಇಲ್ಲಿ ಬಿ ಮೇಲೆ ಕನ್ಸಿಡರ್ ಮಾಡಿದ್ದೀನಿ, ಅದಕ್ಕೆ ಬಿ. ಓಕೆ, ದ ಲೆಂತ್ ಆಫ್ ಬಿ ಅಂತ ಕರೆಯೋಣ, ಲೆಂತ್ ಆಫ್ ಎ ಅಂತ ಕರೆಯೋಣ. ಓಕೆ, ಸಾರಿ ಐ ಥಿಂಕ್ ಐ ಹ್ಯಾವ್ ಮೇಡ್ ಅ ಸ್ಮಾಲ್ ಮಿಸ್ಟೇಕ್ ಹಿಯರ್. ಇಲ್ಲಿ ಬಿ ಬರೋದಿಲ್ಲ, ಇಲ್ಲಿ ಎ ಬರುತ್ತೆ. ಇಲ್ಲಿ ಟ್ಯಾನ್ ಥೀಟಾ ಅಲ್ವಾ, ಟ್ಯಾನ್ ಥೀಟಾ ಅಂದರೆ ಏನು, ಬೇಸಿಕಲಿ ಆಪೋಸಿಟ್ ಬೈ
ಅಡ್ಜಸೆಂಟು. ಸೊ ಮೊದಲು ಆಪೋಸಿಟ್ ಕಾಂಪೋನೆಂಟ್ನ ಕನ್ಸಿಡರ್ ಮಾಡಬೇಕು. ಈ ಫೈ ಯಾವುದಿದೆ ಅದನ್ನು ಬಿಟ್ಟು ಬೇರೆದು ಎ ಸೈನ್ ಥೀಟಾ ಡಿವೈಡೆಡ್ ಬೈ ಸೊ ಬಿ ಪ್ಲಸ್ ಎ ಕಾಸ್ ಥೀಟಾ, ಈ ರೀತಿ ನಾವು ಬರ್ಕೋಬೇಕು. ಅದೇ ಆ್ಯಂಗಲ್ ಫೈನ ನಾನೇನಾದರೂ ಇಲ್ಲಿ ಕೊಡೋ ಬದಲು ಈ ಕಡೆ ಕೊಟ್ಟಿದೆ ಅಂತ ಇಟ್ಕೊಳ್ಳಿ. ಆಗ ನನಗೆ ಈ ಫಾರ್ಮುಲಾ ಯಾವ ಥರ ಬಂದಿರೋದು, ಆಗ ನನಗೆ ಬಿ ಸೈನ್ ಥೀಟಾ ಡಿವೈಡೆಡ್ ಬೈ ಎ ಪ್ಲಸ್ ಬಿ ಕಾಸ್ ಥೀಟಾ ಅಂತ ಬಂದಿರೋದು. ಅಂದರೆ ಈ ಫೈ ಅನ್ನೋದನ್ನು ನಾನು ಯಾವ ಕಡೆಗೆ ಕನ್ಸಿಡರ್ ಮಾಡ್ಕೊಂಡಿದ್ದೀನೋ ಆ ಕಡೆಗೆ ಅದು ಬರುವಂಥದ್ದು. ಅದು ನೀವು ತುಂಬ ಚೆನ್ನಾಗಿ ನೋಡ್ಕೋಬೇಕು. ಓಕೆ, ಸೊ ಹೀಗೆ ಕಂಡುಹಿಡಿಬೇಕಾ ಯಾವಾಗಲೂ ಡೈರೆಕ್ಷನ್ನ? ಈ ಫಾರ್ಮುಲಾನೇ ನಾನು ಅಪ್ಲೈ ಮಾಡಬೇಕಾ? ಇಲ್ಲ, ಖಂಡಿತ ಇಲ್ಲ. ಇನ್ನೂ ಒಂದು ರೀತಿಯಲ್ಲಿ ನಾನು ಡೈರೆಕ್ಷನ್ ಕಂಡುಹಿಡಿಬೋದು. ನಾನು ಫಸ್ಟೇ ಹೇಳಿದೆ. ಸೊ ಡೈರೆಕ್ಷನ್ ಫೈಂಡ್ ಔಟ್ ಮಾಡೋದಕ್ಕೆ ನಮ್ಮ ಹತ್ರ ಇನ್ನೊಂದು ವೇ ಇದೆ. ಏನು? ಡೈರೆಕ್ಷನ್ ಆಫ್ ಎನಿ ವೆಕ್ಟರ್ನ ಇನ್ನೂ ಒಂದು ರೀತಿ ಹೇಗೆ ಕಂಡುಹಿಡಿಬೋದು? ಎಕ್ಸ್ ಆಕ್ಸಿಸ್ ಮೇಲೆ ಅದು ವೆಕ್ಟರ್ ಫಾರ್ಮೇಷನ್ ಮಾಡೋ ಆ್ಯಂಗಲ್ನ ನಾನು ಫೈ ಅಂತ ಅಂದ್ಕೊಂತು ಅಂದರೆ ನಾವು ದ ಡೈರೆಕ್ಷನ್ ಕ್ಯಾನ್ ಆಲ್ಸೋ ಬಿ ಫೈಂಡ್ ಔಟ್ ಬೈ ಟ್ಯಾನ್ ಇನ್ವರ್ಸ್ ಆಫ್ ಇಟ್ಸ್ ವೈ ಕಾಂಪೋನೆಂಟ್ ಡಿವೈಡೆಡ್ ಬೈ ಎಕ್ಸ್ ಕಾಂಪೋನೆಂಟ್ ಅಂತ ಹೇಳ್ಬೋದು. ಇದನ್ನು ಹೇಗೆ ಯೂಸ್ ಮಾಡೋದು ನೋಡ್ಬಿಡೋಣ. ಈಗ ಎರಡು ವೆಕ್ಟರ್ನ ನಾನು ಆ್ಯಡ್ ಮಾಡಬೇಕು. ಯೂನಿಟ್ ವೆಕ್ಟರ್ ನೊಟೇಷನಲ್ಲಿ ಕೊಟ್ಟಿದ್ದೀನಿ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಈಗ ಎನ 3i ಕ್ಯಾಪು 4j ಕ್ಯಾಪ್ ಅಂತ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ಳಿ, ಈ ವೆಕ್ಟರ್ ಎನ. ಅದೇ ವೆಕ್ಟರ್ ಬಿನ ನಾನು 2i ಕ್ಯಾಪು 2j ಕ್ಯಾಪ್ ಅಂತ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ಳಿ. ಓಕೆ, ಇವೆರಡನ್ನೂ ಆ್ಯಡ್ ಮಾಡಬೇಕಾದ್ರೆ ನಾನು ಏನು ಮಾಡೋದು? ಸಿಂಪಲ್ಲು ಎಕ್ಸ್ ಕಾಂಪೋನೆಂಟ್ನ ಎಕ್ಸಿಗೆ ಆ್ಯಡ್ ಮಾಡಿ ರಿಸಲ್ಟೆಂಟ್ ವೆಕ್ಟರ್ನಲ್ಲಿ, ವೈ ಕಾಂಪೋನೆಂಟ್ನ ವೈಗೆ ಆ್ಯಡ್ ಮಾಡಿ. ಎಕ್ಸ್ ಎಷ್ಟಿದೆ? 3 ಇದೆ, 2 ಇದೆ. 3 + 2 ಅಂದರೆ 5i ಕ್ಯಾಪು. ಅದೇ ವೈ ಕಾಂಪೋನೆಂಟ್ ಬೇಕು ಅಂದರೆ 4 + 2 ದಟ್ ಈಸ್ 6j ಕ್ಯಾಪ್. ಓಕೆ, ಸೊ ದಿಸ್ ಈಸ್ ದ ರಿಸಲ್ಟೆಂಟ್ ವೆಕ್ಟರ್. ಇದ್ರದ್ದು ಮ್ಯಾಗ್ನಿಟ್ಯೂಡ್ ಕಂಡುಹಿಡಿಯೋದಂಗೆ ಭಾಳ ಸುಲಭ. ಆಗಲೇ ಹೇಳೋದ್ನಲ್ಲ, ಮ್ಯಾಗ್ನಿಟ್ಯೂಡ್ ಬೇಕು ಅಂದರೆ ಸಿಂಪಲ್ ಆಗಿ ಸ್ಕ್ವಯರ್ ರೂಟ್ ಆಫ್ ಎಕ್ಸ್ ಕಾಂಪೋನೆಂಟ್ ಸ್ಕ್ವಯರ್ಡ್ ಪ್ಲಸ್ ವೈ ಕಾಂಪೋನೆಂಟ್ ಸ್ಕ್ವಯರ್ಡ್. ಡೈರೆಕ್ಷನ್ ಬೇಕು ಅಂದರೆ ಏನು ಮಾಡೋದು? ಯು ಕ್ಯಾನ್ ಯೂಸ್ ದಿಸ್. ನೋಡಿ, ನಮಗೆ ವೈ ಕಾಂಪೋನೆಂಟ್ ಎಷ್ಟು ಅಂತ ಗೊತ್ತಿದೆ, ಎಕ್ಸ್ ಕಾಂಪೋನೆಂಟ್ ಎಷ್ಟು ಅಂತ ಗೊತ್ತಿದೆ. ಸೊ ಡೈರೆಕ್ಷನ್ ಹೇಳಬೇಕು ಅಂದರೆ ಏನು ಮಾಡೋದು? 5 = tan ಇನ್ವರ್ಸ್ ಆಫ್ 6 ಡಿವೈಡೆಡ್ ಬೈ 5 ಅಂತ ಬಂದ್ಬಿಡುತ್ತೆ. ಇಷ್ಟ. ಸೊ ಅಂದರೆ ಈ ವೆಕ್ಟರ್ನ ನಾನು ಎಕ್ಸ್ ವೈ ಪ್ಲೇನಲ್ಲಿ ರೆಪ್ರೆಸೆಂಟ್ ಮಾಡಿದಾಗ ಇದ್ರ ಲೆಂತ್ ಎಷ್ಟು ಬರುತ್ತೆ? ಸ್ಕ್ವಯರ್ ರೂಟ್ ಆಫ್ 5² + 6² ಅಂದರೆ 36 + 25. ಸೊ 36 + 20 56, ಸ್ಕ್ವಯರ್ ರೂಟ್ ಆಫ್ 61 ಅಂತ ಏನೋ ಬರುತ್ತೆ. ಇದ್ರ ಲೆಂತ್ ಬಂದು ಸ್ಕ್ವಯರ್ ರೂಟ್ ಆಫ್ 61 ಯೂನಿಟ್ಸ್ ಇರುತ್ತೆ. ಇದ್ರ ಡೈರೆಕ್ಷನ್ ಯಾವ ಕಡೆ ಇರುತ್ತೆ? ಎಕ್ಸ್ ಆಕ್ಸಿಸಿನ ಜೊತೆಯಲ್ಲಿ ದಿಸ್ ಟ್ಯಾನ್ ಇನ್ವರ್ಸ್ ಆಫ್ 6/5 ಎಷ್ಟು ಆ್ಯಂಗಲ್ನ ಇದು ಫಾರ್ಮೇಷನ್ ಮಾಡಿರುತ್ತೆ. ಸೊ ಇದು ಇದರ ಇಂಟರ್ನಲ್ ಮೀನಿಂಗು. ಸೊ ನಾವು ವೆಕ್ಟರ್ಸ್ನ ಅಡಿಷನ್ ಮಾಡಬೇಕಾದ್ರೆ ಈ ಫಾರ್ಮುಲಾ ಕೂಡ ಯೂಸ್ ಮಾಡ್ತೀವಿ. ಬಟ್ ಈ ಫಾರ್ಮುಲಾ ಯೂಸ್ ಮಾಡಬೇಕಾದ್ರೆ ಬಿ ಕೇರ್ಫುಲ್. ಇಲ್ಲಿ ಫೈ ಅಂದರೆ ಏನು ಅಂತ ಕ್ಲಿಯರ್ ಕಟ್ಟಾಗಿ ಗೊತ್ತಿರಬೇಕು. ಈದರ್ ಫಸ್ಟ್ ವೆಕ್ಟರ್ ಆರ್ ಸೆಕೆಂಡ್ ವೆಕ್ಟರ್. ದಿಸ್ ಫೈ ಈಸ್ ಆ್ಯಕ್ಚುಲಿ ದ ಆ್ಯಂಗಲ್ ಬಿಟ್ವೀನ್ ರಿಸಲ್ಟೆಂಟ್ ವೆಕ್ಟರ್ ಆ್ಯಂಡ್ ದ ವೆಕ್ಟರ್ ಯು ಹ್ಯಾವ್ ಕನ್ಸಿಡರ್ಡ್. ನೀವು ಕನ್ಸಿಡರ್ ಮಾಡ್ಕೊಂಡಿರೋ ವೆಕ್ಟರು. ಫಸ್ಟ್ ಮಾಡ್ಕೊಂಡಿದ್ರೆ ಫಸ್ಟು, ಸೆಕೆಂಡ್ ಮಾಡ್ಕೊಂಡಿದ್ರೆ ಸೆಕೆಂಡ್. ಯಾವುದು ಕನ್ಸಿಡರ್ ಮಾಡ್ಕೊಂಡಿದ್ದೀರೋ ಅದ್ರ ಬೇಸಿಸ್ ಮೇಲೆ ಈ ಫಾರ್ಮುಲಾ ವರ್ಕ್ ಆಗುವಂಥ ರೀತಿ ಚೇಂಜ್ ಆಗುತ್ತೆ. ದಟ್ ಈಸ್ ವೈ ವಿ ನೀಡ್ ಟು ಬಿ ವೆರಿ ಕೇರ್ಫುಲ್ ಅಬೌಟ್ ಯೂಸಿಂಗ್ ದಿಸ್ ಫಾರ್ಮುಲಾ. ಓಕೆ, ಸೊ ಇದು ವೆಕ್ಟರ್ ಅಡಿಷನ್ ಬಗ್ಗೆ ಆಯಿತು. ಸೊ ವೆಕ್ಟರ್ ಮಲ್ಟಿಪ್ಲಿಕೇಶನ್ ಬಗ್ಗೆ ನಾವು ವರ್ಕ್ ಪವರ್ ಎನರ್ಜಿ ಅನ್ನೋ ಚಾಪ್ಟರ್ ಬಂದಾಗ ತಿಳ್ಕೊಳ್ಳೋಣ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಹ್ಯಾವ್ ಎ ಗ್ರೇಟ್ ಡೇ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್ ಆ್ಯಂಡ್ ಪ್ಲೀಸ್ ರಿಜಿಸ್ಟರ್ ಟು ಅವರ್ ಕೋರ್ಸ್. ಥ್ಯಾಂಕ್ ಯು.